ಇವತ್ತು ಮತ್ತು ನಾಳೆ ನಮ್ಮ ಫ್ರೆಂಡ್ ಮದುವೆ ಇದೆ ಚಿಕ್ಕಮಂಗ್ಳೂರಲ್ಲಿ. ಸೊ ಆನ್ ದ ವೇ ನಮ್ಮ ತಮ್ಮನ್ನ ಚಿತ್ರದುರ್ಗ ಇಳಿಸಿ ಅಲ್ಲಿಂದ ಚಿಕ್ಕಮಂಗ್ಳೂರು. ಜಸ್ಟ್ ತಿಂಡಿ ಆಯಿತು. ಇಲ್ಲಿಂದ ಸೀದಾ ಚಿಕ್ಕಮಂಗ್ಳೂರು ಪಯಣ ಅಣ್ಣಂದು. ಹೊಳಲ್ಕೆರೆ, ಹೊಸದುರ್ಗ, ಚಿಕ್ಕಮಂಗ್ಳೂರು ವಯ ಕಡೂರು. ಅಲ್ಲಿಂದ ಸ್ಮಾಲ್ ಟ್ರಿಪ್ಪು, ಹಾಫ್ ಡೇ ಟ್ರಿಪ್ ಎಲ್ಲ ಏನಿಲ್ಲಪ್ಪ, ಹುಡುಗಂದು ಮದುವೆ ಐತೆ ಅಂತ ಹೋಗ್ತಿರೋದು. ಸ್ವಲ್ಪ ಬೇಗ ಹೋದರೆ ಯಾವುದಾದ್ರೂ ಒಂದು ಪ್ಲೇಸ್ ಕವರ್ ಮಾಡ್ಬೋದು ಅಂತ ಅಷ್ಟೇ. ನೋಡೋಣ. ಇವನಿಗೆ ಡ್ರಾಪ್ ಮಾಡಿದ್ವಿ ದುರ್ಗಕ್ಕೆ. ಸೊ ಇಲ್ಲಿಂದ ಕಂಟಿನ್ಯೂ ಮಾಡೋದು. ಸೊ ಹೊಳಲ್ಕೆರೆ ಹತ್ರ ಬಂದಿದ್ದೆ. ಇಲ್ಲೊಂದು ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಹೊಳಲ್ಕೆರೆಯಿಂದ ಹೊಸದುರ್ಗ ಹೋಗೋ ರೋಡಲ್ಲಿ ಆನ್ ದ ವೇನೇ ಸಿಗುತ್ತೆ. ಜಸ್ಟ್ ನಾವು ಹೊಳಲ್ಕೆರೆ ಎಕ್ಸಿಟ್ ಆಗ್ತಿರ್ಬೇಕಾದ್ರೆ ಜಾಗ ತುಂಬ ಚೆನ್ನಾಗಿದೆ. ನೀವೇನಾದರೂ ಈ ರೂಟಲ್ಲಿ ಹೋದರೆ ಆನ್ ದ ವೇನೇ ನೋಡ್ಕೊಂಡು ಹೋಗ್ಬೋದು. ಹೊಸದುರ್ಗ ದಾಟಿ ಸ್ವಲ್ಪ ಮುಂದೆ ಬಂದೆ. ರೋಡ್ ತುಂಬ ಅಂದರೆ ತುಂಬ ಕೆಟ್ಟೋಗ್ಬಿಟ್ಟಿದೆ. ರಿಪೇರಿ ನಡೀತಾ ಇದೆ. ಸೊ ಇಲ್ಲಿ ಹಿಂಗೆ ಸ್ಟ್ರೈಟ್ ಹೋದರೆ ನಾವು ಮುಂದೆ ಅಜ್ಜಂಪುರ ಹೋಗ್ಬಿಟ್ಟು ಅಲ್ಲಿಂದ ಬೀರೂರು ಕಡೂರು ರೂಟ್ ತಗೋಬೋದು. ರೋಡ್ ಕೆಟ್ಟೋಗಿರೋದ್ರಿಂದ ಇಲ್ಲೇ ಒಂದು ಕ್ರಾಸ್ ಸಿಕ್ತು. ಸೊ ಇದು ಡೈರೆಕ್ಟ್ ಕಡೂರಿಗೆ ಕನೆಕ್ಷನ್ ಕೊಡುತ್ತೆ. ಸೊ ನೋಡೋಣ. ಈ ರೋಡ್ ಅದಕ್ಕಿಂತ ಸ್ವಲ್ಪ ಬೆಟರ್ ಇದೆ. ಸೊ ಮ್ಯಾಪ್ಸ್ ಕೂಡ ಅದನ್ನೇ ಸಜೆಸ್ಟ್ ಮಾಡುತ್ತೆ. ಹೀಗೆ ಸ್ವಲ್ಪ ವಾಟರ್ ಬ್ರೇಕ್. ಓಕೆ, ಮತ್ತು ಕಡೂರಲ್ಲಿ ಚೇತು ಮತ್ತು ಶಶಿ ಬರ್ತಾರೆ. ಏನು ಮಾಡಬೇಕು, ಅವರು ನಾನು ದುರ್ಗ ಬಿಟ್ಟಾಗ ತುಮಕೂರು ಬಿಟ್ಟಿದ್ದರು. ನೋಡೋಣ, ಹೋಪ್ ಕಡೂರಲ್ಲಿ ಸಿಗ್ಬೋದು ಅವರು. ಓಕೆ, ಕಡೂರು ರೀಚ್ ಆದೆ. ಬಟ್ ಅವರಿಬ್ಬರಿಗೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಫೋನ್ ಮಾಡಿದ್ದೆ. ಸೊ ಒಂದು 20 ಕಿಲೋಮೀಟರ್ಸ್ ಅವೇ ಇದ್ದಾರೆ. ಅಟ್ಲೀಸ್ಟ್ ಒಂದು 20-30 ಮಿನಿಟ್ಸ್ ಆದರೂ ಬೇಕು ಅವ್ರು ಬರೋಕ್ಕೆ. ಯಾವುದೋ ಬಿಲ್ಡಿಂಗ್ ಆಗ್ತಾ ಇದೆ. ಕರೆಂಟ್ಲಿ ನಾನಿವಾಗ ಚಿಕ್ಕಮಂಗ್ಳೂರು ಹೈವೇ ಹತ್ರ ಇದ್ದೀನಿ. ನಿಧಾನಕ್ಕೆ ಹೋಗ್ತಾ ಇರ್ತೀನಿ. ಮೇ ಬಿ ಅವ್ರನ್ನ ಆನ್ ದ ವೇನೇ ಕ್ಯಾಚ್ ಮಾಡಬೇಕಷ್ಟೆ. ಟ್ರಾವೆಲ್ ಮಾಡುವಾಗ ಸ್ವಲ್ಪ ನೀರು ಜಾಸ್ತಿನೇ ಕುಡಿತಿರಬೇಕು. ಬಾಡಿ ತುಂಬ ಡ್ರೈನ್ ಆಗ್ತಿರುತ್ತೆ, ಡಿಹೈಡ್ರೇಟ್ ಆಗ್ತಿರುತ್ತೆ. ಸೊ ಕೋಕೋನಟ್ ಒಂದು ಒಳ್ಳೆ ಸೊಲ್ಯೂಷನ್. ಸ್ವಲ್ಪ ತಡ ಆಯ್ತಾ? ಜಸ್ಟ್ ನಾನು ಇನ್ನು ಇವಾಗ ನಿಂದಿರಿಸಿದೆ. ಅಲ್ಲೋ, ಅದು ಕಾಂತಾರ ಇವಾಗಿನ್ನ ಮಾತಾಡ್ತಿದ್ವಿ. ಆಲ್ರೆಡಿ ಬಾಯ್ಸ್ ಎಂಟ್ರಿ ಕೊಟ್ಟರು. ಇದೇ ಬೇರೆ
ಸೊ ಒಳ್ಳೆ ಊಟ ಆಯಿತು. ಇಲ್ಲೊಂದು ಪಾರ್ಕ್ ಇತ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡೋಣ ಬನ್ನಿ. MG ಪಾರ್ಕ್ನ ಇದೀವಿ ಅಂತ. ಹಲೋ, ಎಲ್ಲಿದೆಯಾ? ಆ್ಯಕ್ಚುಲಿ ನಮ್ಮ UVC ಇನ್ನೂ ಬಂದಿರಲಿಲ್ಲ. ಅವ್ನು ಬಂದಿಲ್ಲ ಅಂತ ಈ ಪಾರ್ಕಿಗೆ ಬಂದ್ವಿ. ಒಳಗಡೆ ಬಂದ ತಕ್ಷಣ ನನ್ನ ಮಗ ಫೋನ್ ಮಾಡೋನೆ. ನಿನ್ನ ಕಾಯ್ದ್ಕೊಂಡು ಕೂತ್ಕೊಂಡು ನಾವು ಇನ್ನೂ ಇಲ್ಲೇ ಇದೀವಲ್ಲ, ಇಷ್ಟೊತ್ತಿಗೆ ಹೋಗಿ ಬೆಟ್ಟ ನೋಡ್ತಿದ್ವಿ ನಾವು. ಹೌದಾ? ಹಾಂ, ಸ್ವಲ್ಪ ನನ್ನ ಸಲುವಾಗಿ ಕಾಯ್ದ್ರೆ ವಿಡಿಯೋ ಸರಿಯಾಗಲ್ಲ. ಮೇನ್ ಎಲಿಮೆಂಟ್ ವಿಡಿಯೋ ನೀನು ಮೇನ್ ಎಲಿಮೆಂಟ್ ಕಟ್ ಮಾಡಾಕ್ತೀನಿ ನೀನು. ಏನಾದರೂ ಮಾಡಿ ನಂಗೆ, ಬಟ್ ಮೇನ್ ಎಲಿಮೆಂಟ್ ಮಾತ್ರ ನಾನೇ. ಒಂದೇ ಒಂದು ವಿಡಿಯೋ ಮಾಡ್ಕೊಡು ಅಂದ್ರೆ ಎಷ್ಟು ನಾಟಕ ಮಾಡ್ಬಿಟ್ಟ. ಮನೆ ಕೇಳಿದ್ನ ಮಠ ಕೇಳಿದ ನಾನು ತಿನ್ನೋದು ಕುಡಿಯೋದು ಹಾಕ್ಬಿಡ. ಟೀ ಕುಡಿಯೋ ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋದ ತೆಗಿಯಲ್ಲ ಹಾಕ್ಬಿಡ. ಒಂದು ಟೀ ಬ್ರೇಕ್ ಆಯಿತು. ಇಲ್ಲೇ ಒಂದು ಒಳ್ಳೆ ಪ್ಲೇಸ್ ಇದೆ, ಹೋಗಿ ನೋಡ್ಕೊಂಬರ್ಬೇಕು. ಅಲ್ಲೋಗಿ ತೋರಿಸ್ತೀನಿ ಯಾವ ಪ್ಲೇಸ್ ಅಂತ. ಅವತ್ತು ಬುಟ್ಟಿಲ್ಕ ನಡೀತದ ಬಿಡು. ಭಾಳ ಚಪ್ಪಲ್ ಸರಿಯಾಗಿ ನೋಡಿ ಚಪ್ಪಲ. 20 ಕಿಲೋಮೀಟರ್ ಚಿಕ್ಕಮಗಳೂರಿಂದ ಮಲ್ಲಂದೂರು ಫಾರೆಸ್ಟ್ ಕಡೆಗೆ ನಾವು ಬಂದರೆ ನಮಗೆ ಸಿಗೋದೆ ರಂಗನ ಬೆಟ್ಟ. ಟ್ರ್ಯಾಜಿಡಿ. ಹಾಕಿದ್ದೀನಲ್ಲ. ಇದೀನಿ ನಡಿ ಮತ್ತೆ ಅನ್ಕೊಂಡು. ಹಾಂ, ಎದ್ರಾಗ ಮಾಡಿ ಎದ್ರಾಗ ಹೇಳು. ಇನ್ಸ್ಟಾಗ್ರಾಮ್ದಾಗೆಲ್ಲ ನಾನು ಕೊಲಾಬ್ರೇಟ್ ಮಾಡೋಕ್ಕೆ ಸಪ್ರೇಟ್ ಅಕೌಂಟ್ ನನಗೆ. ನಮ್ಮ ಕೊಲಾಬ್ರೇಷನ್ ಗೊತ್ತಿಲ್ಲ. ಸಚಿನಿಂದ ಯಾಕೋ ಜಾಸ್ತಿ ಇದೆ. ಸಚಿನಿಂದ ಹಾಕ್ಕೊಟ್ರೆ ಜಾಸ್ತಿ ಇಲ್ಲ. ಸಚಿನ್ಗೆ ವೈಟ್ ಇಷ್ಟ, ಅದಕ್ಕೆ.
ನೆಕ್ಸ್ಟ್ ಹೆಡಿಂಗ್ ಟು ದ ಬೇಲೂರು. ಲೆಟ್ಸ್ ಗೋ ಗೈಸ್. ಬೇಲೂರು ಇದು ಹೊಯ್ಸಳ ಆರ್ಕಿಟೆಕ್ಚರ್ನ ಒಂದು ಮಾಸ್ಟರ್ ಪೀಸ್. ಈ ಟೆಂಪಲ್ ಆಲ್ಮೋಸ್ಟ್ 900 ಇಯರ್ಸ್ ಓಲ್ಡ್. ಇಲ್ಲಿ ಪ್ರತಿಯೊಂದು ಕಲ್ಲು ಒಂದೊಂದು ಕತೆ ಹೇಳುತ್ತೆ. ದ ಕಾರ್ವಿಂಗ್ಸ್, ದ ಟೆಂಪಲ್ಸ್, ದ ಡೀಟೇಲ್ಸ್, ಜಸ್ಟ್ ಮೈಂಡ್ ಬ್ಲೋಯಿಂಗ್. ಇಫ್ ಯು ಲವ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಬೇಲೂರು ಈಸ್ ಒನ್ ಪ್ಲೇಸ್ ಯು ಮಸ್ಟ್ ವಿಸಿಟ್ ಒನ್ಸ್ ಇನ್ ಯೋರ್ ಲೈಫ್. Let's explore this timeless beauty. After visiting Beluru, how can we miss Halebeedu? Alva? Just a short drive, but once you reach here, the mythological art, the sculptures, everything feels so alive. Unbelievable detailing. Seriously, Halebeedu isn't just a temple, it's like an open stone museum of our Hoysala heritage. ಅದ್ರ ಬಾಡಿ ಒಳಗೆ ಅದು ಡಿಸೈನ್ ಮಾಡಿರೋದು. ಪೂರ್ತಿ ಆನೆ ಚರ್ಮದ ಅದು. ಇದು ಆನೆ ಚರ್ಮನ ಬಗ್ದಿರೋದು ಅಷ್ಟೇ. ಹೊಟ್ಟೆಲಿ ಬಗ್ದ್ರೆ ಒಳ್ಳೆ ಬಾಲ ಇದೆ ಮೇಲೆ, ಅಲ್ಲೆರಡು ಕಾಲು ಇಲ್ಲೆರಡು ಕಾಲು. ಇದು ಆನೆ ತಲೆ. ಅದ್ರ ಒಳಗಡೆ ನಂದಿ ಶಿವ ತಾಂಡವಾಡ್ತಾ ಇರೋದು ನೃತ್ಯ. ಬೇಲೂರು ಮತ್ತು ಹಳೆಬೀಡು ಬರೀ ದೇವಸ್ಥಾನಗಳಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಹಿಸ್ಟರಿಯ ಜೀವಂತ ನೆನಪುಗಳು. This reminds us how rich our Karnataka truly is.